ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು नहीं चलेगा नहीं चलेगी नहीं चलेगी नहीं चलेगी दादागिरी नहीं चलेगी नहीं चलेगी ಮುಂದೆ ಮಿನಿಸ್ಟರ್ ಪರಮೇಶ್ವರರಿಗೆ ಈ ಹೋರಾಟಗ ಮಲ್ಕಾಪುರಿ ಅವರು ಎಲ್ಲರೂ ಸೋಡ್ಯಾರ. ಮಲ್ಕಾಪುರಿ ಅಂದ್ರೆ ವಾಕ್ಚಾತುರ್ಯ ಅವು. ಅದಕ್ಕಾಗಿ ಸನ್ಮಾನ್ ಜಿಲ್ಲಾಧ್ಯಕ್ಷರೇ, ಬೀದರ್ ಜಿಲ್ಲೆಯ ವರಿಷ್ಠ ನಾಯಕರೇ, ಎಲ್ಲ ಮೂಲೆಯಿಂದ ಕಾರ್ಯಕರ್ತಗಳೇ, ನಮ್ಮ ಬೀದರ ಜಿಲ್ಲಾ ಪಂಚಾಯತ್ನಲ್ಲಿ ಕೆಡಿಪಿ ಮೀಟಿಂಗ್ ನಲ್ಲಿ ಯಾವ ತರ ಗುಂಡಾಗರ್ದಿ ಅಂದ್ರೆ ಈಕ್ವಲ್ ಟು ಬಿಹಾರ್, ಬೀದರ್ ಕಾಂಗ್ರೆಸ್ ಸರ್ಕಾರ ಈಕ್ವಲ್ ಟು ಬಿಹಾರ್. ಮುಂಚೆ ಬಿಹಾರ್ ನೈ, ಮುಂಚೆ ಬಿಹಾರ್. ಇದು ನಮ್ ಬಿಹಾರ್ ಇದೆ ಸದ್ಯ, ಇದು ನಮ್ ಸರ್ಕಾರ ಇದೆ. ಇಲ್ಲಲ್ಲೂ ಬಿಹಾರ್, ಚಾರಾಚೋರ್ ಬಿಹಾರ್. ಈ ತರ ಬಹಳ ನಮ್ಗೆ ಬಹಳ ದುಃಖ ಆಗಿದೆ. ನಾನು ಕೂಡ ತಮ್ಮ ಕೃಪೆಯಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಕೆಡಿಪಿ ಕೂಡ ನಾವು ನಡೆಸೀವಿ. ತಾಲೂಕಾ ಅಭಿವೃದ್ಧಿ, ಜಿಲ್ಲಾ ಅಭಿವೃದ್ಧಿ, ಯಾವ್ಯಾವ ಫಂಡ್ ಇದೆ, ಎಲ್ಲ ವಾಟ್ಸಪ್ ಪ್ರಾಬ್ಲಮ್ ಇದೆ, ಎಲ್ಲ ನೋಡಬೇಕು. ಆದ್ರೆ ಈ ನಮ್ಮ ಸಿದ್ದು ಪಾಟೀಲ್ ಅವರು ಏನ್ ಕೇಳಿದ್ರು, ಪ್ರೋಗ್ರಾಮ್ ಅಧ್ಯಕ್ಷರಿಗೆ ಅನುಪಾಲನೆ ಮಾಡ್ತಿ ಹೇಳ್ರಿ ಅಷ್ಟೇ. ಅವರಿಗೆ ಏನಾವನ ತಪ್ಪ ಅವರಿಗೆ ಗೊತ್ತಿದೆ. ಸಿದ್ದು ಪಾಟೀಲ್ ಈ ವಿಷಯ ಪ್ರಸ್ತಾಪಿದ್ರೆ ನಮ್ಮ 200 ಕೋಟಿ ಹೋಯ್ತು. 300 400 ನಮ್ದು ಕನ್ನಡ ಸರಿ ಬರಲ್ಲಪ್ಪ. 400 ಕೋಟಿ ಅದಕ್ಕಾಗಿ ಅವ್ರ ಬೆಂಕಿ ಲಾ 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 ಆಯ್ತು. ಹಿಂಗ ಯಾರಪ್ಪ, ಯಾವ ಮಾನವತೆ, ಯಾವ ಗುಂಡಾಗಿರ್ದಿ, ಯಾವ ದಾದಾಗಿರಿ, ಬಹಳ ಖಂಡನೆ ಇದೆ. ಆಮೇಲೆ ಇದು ಇಲ್ಲ, ರಾಜ್ಯ ಎಲ್ಲ ಕಡೆ ಹಿಂಗೆ ಕಾಂಗ್ರೆಸ್ ಸರ್ಕಾರ ಇದೆ, गुंडा सरकार, दादागिरी सरकार, लुटारू सरकार, वसूली सरकार, टक्केवारी सरकार. ಲುಚ್ಚ ಕಾಂಗ್ರೆಸ್ ಸರ್ಕಾರಕ್ಕೆ ಸಿರೀಪ್ ಈ 2.5 ವರ್ಷ ನೋಡಿದ್ರಿ ತಾವು, ಎಲ್ಲಿ ಅಭಿವೃದ್ಧಿ ಇಲ್ಲ. ನೋಡಿದ್ರಿ ಎಲ್ಲ ಕಡೆ ರೋಡ್ ಕಟ್ಟಾಗಿದೆ ಇಲ್ಲ, ಒಂದ್ ನಯಾ ಪೈಸಾ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇದಾರ ನಾನು ಕುರ್ಚಿ ಬಿಡಲ್ಲ, ಅವ್ರು ಹೇಳ್ತಾರ ನಾನು ಮುಖ್ಯಮಂತ್ರಿ ಆಗ್ತೀವಿ, ಬೇರೆ MLA ದಾದಾಗಿರಿ ಮಾಡ್ತೀನಿ. ಯಾವ ಕಾರಣಕ್ಕೆ ಸರ್ಕಾರ ಗೊತ್ತಿಲ್ಲ ನಮ್ದು. ಅದಕ್ಕಾಗಿ ಸಿದ್ದು ಪಾಟೀಲ್ ಆगे बढ़ो, ಸಿದ್ದು ಪಾಟೀಲ್ आगे बढ़ो. ನೋಡ್ರಿ ಸಿದ್ದು ಪಾಟೀಲ್, पूरा जिला कार्यकर्ता तुम जोते आवा, तुम्हारा बिल भी बाका होने वाला नहीं है. अगले टाइम दोबारा भी चुन के आ गया. ऐसा उनको करने दो, तुम्हारा संपत्ति बढ़ने दो. ಅದಕ್ಕಾಗಿ ನಾವು ನಮ್ಮ ಮಲ್ಕಾಪುರಿ ಅವರು ಎಲ್ಲ ಹೇಳಿದ್ರು. ಅದಕ್ಕಾಗಿ ನಮ್ಮ ಶರ್ಮ ಸಲ್ಗಾರ್ ಬಿ ಹೇಳಿದ್ರು. ನಮ್ಮ ಒಂದೇ ಮಾತು ಹೇಳ್ತಾ ಇದ್ರಿ, ಈ ಕಾಂಗ್ರೆಸ್ ಸರ್ಕಾರ ಜಾತಿ ಹೋಗಲ್ಲ. ಅವರು ಒಂದ್ 2 ತಿಂಗಳಲ್ಲಿ ಮುಂಚೆ ಹೇಳಿದ್ರು. ಏನ್ ಹೇಳಿದ್ರು ಮುಂಚೆ? ದಿವಾಳಿ, ಆಮೇಲೆ ಹೇಳಿದ್ರು ಇವು ಸಂಕ್ರಾಂತಾರ್, ಡೈಲಿ. ಬಟ್ ಕಾಂಗ್ರೆಸ್ ನಲ್ಲಿ ರಾಜ್ಯಕ್ಕೆ NB ಸರಿಯಾಗಿಲ್ಲ, ದುಡ್ಡು ಕೊಡ್ತಾ ಇಲ್ಲ. ಅದಕ್ಕಾಗಿ ಮುಂದೆ ತಾವು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯತ್ ನಾವೆಲ್ಲ ಗೆಲ್ತೀವಿ. ಕಾರ್ಯಕರ್ತ ಭರವಸೆ ಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗೆಲ್ಲಬೇಕು. ಆಮೇಲೆ ಇಂಥ ಗುಂಡ ಸರ್ಕಾರ, ಗುಂಡ ವ್ಯಕ್ತಿಗೆ ಅವರು ಯಾವ MLC ಮಾಡಿದ್ರೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ರು, ಅವ್ರಿಗೆ ನೋವು ಬರುತ್ತೆ. ಇಂಥ ಕೆಡಿಪಿ ಸಭೆಯಲ್ಲಿ ಕಾನೂನು ಪ್ರಕಾರ ಅಭ್ಯರ್ಥಿ ಸಂಪೂರ್ಣ ಅಭಿವೃದ್ಧಿ ಕೇಳಬೇಕು. ದಾದಾಗಿರಿ ಮಾಡ್ತಾ ಇದ್ರೆ ಅದಕ್ಕಾಗಿ ಖಂಡನೆ ಮಾಡ್ತೀವಿ. ಜಾಸ್ತಿ ಟೈಮ್ ಆಗಿದೆ, ಬೇರೆ ಎಲ್ಲ ಮಾತಾಡ್ತಾರ. ಅದಕ್ಕಾಗಿ ತಾವು ವಾಪಸ್ ಹೇಳ್ತಾ ಇದ್ದೀನಿ, ಸಿದ್ದು ಪಾಟೀಲ್ आगे बढ़ो, सिद्धू पाटिल आगे बढ़ो, और तुम्हारे साथ में है. नमस्कार, वंदनेಗಳು.